ಹಾಯ್, ಚಿಲ್ ಮಾರ್ನಿಂಗ್ ಎಲ್ರಿಗೂ. ಬೆಳಿಗ್ಗೆ ಒಂದು 6:30 ಗಂಟೆ ಆಗಿರಬೇಕು. 5:30ಗೆ ಮೀಟಪ್ ಪಾಯಿಂಟ್ಗೆ ಟೈಮಿಂಗ್ಸ್ ಕೊಟ್ಟಿದ್ದರು. 6 ಗೇರ್ಸ್ ಹೆಬ್ಬಾಳ್ ಜಂಕ್ಷನ್ ಹತ್ರ. ನಾನಿದ್ದೆ 5:10ಕ್ಕೆ ಎದ್ದಿದ್ದೆ, ಸ್ನಾನ ಮಾಡಿಕೊಂಡು ಬರೋಷ್ಟರಲ್ಲೇ ಇಷ್ಟೊತ್ತಾಗಿದೆ. ನಮ್ಮ ಅಡ್ಮಿನ್ಸ್ ಲೈವ್ ಲೊಕೇಶನ್ ಕಳಿಸಿದ್ದಾರೆ. ಸೊ ಅದರಿಂದ ಮ್ಯಾಕ್ಸಿಮಮ್ ಈ ಮಂಜಿದೆಯಲ್ಲ, ಈ ವಾತಾವರಣದಲ್ಲೇ ಗ್ರೂಪ್ ಜೊತೆ ಜಾಯ್ನ್ ಆಗಿ ಅಲ್ಲಿಂದ ರೈಡ್ ಕಂಟಿನ್ಯೂ ಮಾಡಬೇಕು ಅಂತ ಹೊರಡ್ತಾಯಿದ್ದೀನಿ. ಈ ಲೆವೆಲ್ಗೆ ಮಂಜಿದೆ. ಸ್ವಲ್ಪ ಸ್ಪೀಡಪ್ ಮಾಡಿಕೊಂಡು ಓಡಿಸೋದು ಕಷ್ಟನೇ. ಬಿಕಾಸ್ ಮುಂದೆ ಹೋಗ್ತಿರೋ ಗಾಡಿಗಳದ್ದು ಏನೇ ಟೈಲ್ ಲ್ಯಾಂಪು, ಹಜಾರ್ಡ್ ಲೈಟ್ ಹಾಕಿದ್ರು ಹಿಂದೆ ಬರೋ ಗಾಡಿಗಳು ಸ್ಪೀಡಪ್ ಆಗಿ ಬರ್ತಿದ್ರೆ ಆ ಡಿಸ್ಟೆನ್ಸ್ ಜಡ್ಜ್ಮೆಂಟ್ ಅಷ್ಟೇ ಕ್ಲಾರಿಟಿ ಸಿಗಲ್ಲ. ಸೊ ಅದರಿಂದ ಅನಾಹುತಗಳಿಗೆ ಹೆಚ್ಚು ಅವಕಾಶಗಳನ್ನ ಕೊಟ್ಟಂಗಾಗುತ್ತೆ. ಇಲ್ಲಿ ಯಾವುದೋ ಒಂದು ಗ್ರೂಪ್ ಬೈಕ್ಗಳು ಕಾಣಿಸ್ತಿದೆ. ಮೇ ಬಿ ನಮ್ಮೋರ್ದೇನಾ? ನಮ್ಮೋರ್ದು ಎಸ್, ನಮ್ಮೋರ್ದೆ. ಓಕೆ ಸಿಕ್ಬಿಟ್ರು. Let's start the ride with number BBC. Two weeks back ಶ್ರೀರಂಗಂ ದರ್ಶನಕ್ಕೆ ಹೋಗಿದ್ದೆ. ಅಲ್ಲಿ ಬರ್ತಾ ಸಿಗಾಕೊಂಡ್ಬಿಡೈತೆ. ಅದು ಕವರ್ ಸಿಗಾಕೊಂಡಿತ್ತು ಅಂತ ಹೇಳಿದ್ರು. 2 weeks ಬ್ಯಾಕು ಶ್ರೀರಂಗ ದರ್ಶನಕ್ಕೆ ಹೋಗಿದ್ದೆ. ಆ ಟೈಮಲ್ಲಿ ಎಲ್ಲೋ ರೋಡಲ್ಲಿ ಸಿಗಾಕೊಂಡಿತ್ತು, ಗೊತ್ತೇ ಆಗಲಿಲ್ಲ. ನಿಲ್ಲಿಸಿದಾಗ ಸ್ಮೆಲ್ ಬರ್ತಿತ್ತು. ಸ್ಮೆಲ್ ಬಂದಾಗ ನೋಡಿದ್ರೆ ಕವರ್ ಸಿಗಾಕೊಂಡು. ನೈಸ್. Which one is DJI? CJ. Osmo 3. Looks good though. Yeah. How much? This is 23. You're planning or what? Yeah, I'm planning for which one you go? Looking at GoPro 12, 11, 12 something and all is there. So Okay. Still confused. I think in GoPro 10 or 11 heating issue is there. Okay. You go for better 12 or 13. This is CJ is good though. No heating issue. Good. Now latest model is DJI 5, I think so. Huh? DJI 5, Osmo 5. Okay. Latest Osmo model. 5. ಗಾಡಿ ಅಡ್ಡ ಹಾಕ್ಬಿಟ್ಟು ಹಿಂಗೆ ಬನ್ನಿ ಅಂದ್ರೆ ಹೆಂಗೆ ಬರೋದು ನಾವು? ಗಾಡಿ ಹಿಂಗೆ ಅಡ್ಡ ಹಾಕ್ಬಿಟ್ಟು ಬನ್ನಿ ಅಂದ್ರೆ ಹೆಂಗೆ ಬರೋದು? ಹಂಗೆ ಯಾಕೆ ಲೇಟ್? ಅಲಾರ್ಮ್ 5:45 ಹೊಡಿತ್ತು. ನಾನು 5:10ಗೆ ಎದ್ದು ಬಿದ್ದು ಓಡ್ ಬಂದಿದ್ದೀನಿ.
ಧ್ಯಾನ ಯೋಗ ಮಾಡೋ ಈಶ್ವರನೇ ಯೋಗೇಶ್ವರ್ ಎಂಬ ಲಿಂಗ ಈ ಪ್ರತಿಮೆಯ ಮುಂಭಾಗದಲ್ಲಿ ಮಂಟಪದಲ್ಲಿ ಇರಿಸಲಾಗಿದೆ. ಆದಿಯೋಗಿ, ಆದಿ ಅಂದರೆ ಮೊದಲು. ಸೊ ಶಿವ ಧ್ಯಾನ ಮಾಡೋದ್ರಲ್ಲಿ ಮೊದಲನೇ ಯೋಗಿ, ಆದ್ದರಿಂದ ಈ ಪ್ರತಿಮೆಗೆ ಆದಿಯೋಗಿ ಅಂತ ನಾಮಕರಣ ಮಾಡಿದ್ದಾರೆ. ಈ ಪ್ರತಿಮೆ 112 ಅಡಿ ಎತ್ತರದಲ್ಲಿರುತ್ತೆ. ಕೊಯಂಬತ್ತೂರಲ್ಲಿರೋ ಆದಿಯೋಗಿ ಆಗಲಿ, ಚಿಕ್ಕಬಳ್ಳಾಪುರದಲ್ಲಿರೋ ಆದಿಯೋಗಿ ಆಗಲಿ ಏನಕ್ಕೆ 112 ಅಡಿನೇ ಮಾಡಿರ್ತಾರೆ, ಸ್ಥಾಪಿಸಿರ್ತಾರೆ ಅಂದರೆ ಮಾನವನ ವ್ಯವಸ್ಥೆಯಲ್ಲಿರೋ ಧ್ಯಾನ ಮಾಡೋ 112 ಚಕ್ರಗಳ ಸಂಕೇತವಾಗಿರೋ ಕಾರಣಕ್ಕೆ 112 ಅಡಿ ಎತ್ತರದಲ್ಲಿ ಇದನ್ನು ನಿರ್ಮಿಸ್ತಾರಂತೆ. ಈ ಆದಿಯೋಗಿ ಪ್ರತಿಮೆ ಸುಮಾರು 500 ಟನ್ಸ್ ಆಫ್ ಸ್ಟೀಲಿಂದ ಮಾಡಿರೋದು. ಅಂದರೆ 5 ಲಕ್ಷ kg ಅಷ್ಟು ಉಕ್ಕಿಂದ ಇದು ಮಾಡಲ್ಪಟ್ಟಿರೋದು. ಈ ಪ್ರತಿಮೆ ಲಾರ್ಜೆಸ್ಟ್ ಬಸ್ಟ್ ಸ್ಕಲ್ಪ್ಚರ್ ಅಂತ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸೇರ್ಪಡೆಯಾಗಿದೆ. ಲಾರ್ಜೆಸ್ಟ್ ಬಸ್ಟ್ ಅಂದರೆ ತಲೆ, ಭುಜ ಮತ್ತು ಎದೆ, ಈ ಮೇಲ್ಭಾಗದ 3 ಅಂಗಗಳ ಸೇರಿದ್ರೆ ಬಸ್ಟ್ ಅಂತಾರೆ. ಸೊ ಏನಿದೆ ಆ ಪ್ರತಿಮೆ, ಸೊ ಆ ಕಾರಣಕ್ಕೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ರೆಕಾರ್ಡ್ ಆಗಿದೆ. ಈ ಪ್ರತಿಮೆಗೆ FRP ಅನ್ನೋ ಮೆಟೀರಿಯಲ್ನ ಯೂಸ್ ಮಾಡಿರೋದು. FRP ಅಂದರೆ ಫೈಬರ್ ರೀಇನ್ಫೋರ್ಸ್ಡ್ ಪ್ಲಾಸ್ಟಿಕ್ ಅಂತ. ಅಂದರೆ ಇದು ಮಿಕ್ಸ್ಚರ್ ಆಫ್ ಪ್ಲಾಸ್ಟಿಕ್, ಪಾಲಿಸ್ಟರ್, ಗ್ಲಾಸ್ ಮತ್ತು ಕಾರ್ಬನ್ ಫೈಬರ್ಸಿಂದ ಕೂಡಲ್ಪಟ್ಟಿರುತ್ತೆ. ಅಂದರೆ ಅದರ ರಿಸಲ್ಟು ಲೈಟ್ ಇನ್ ವೆಯ್ಟ್, ಸ್ಟ್ರಾಂಗ್ ಆಗಿರುತ್ತೆ, ಡ್ಯೂರಬಲ್ ಇರುತ್ತೆ. ಸೊ ಅಡ್ವಾಂಟೇಜ್ ಏನಂದರೆ ಇದನ್ನು ಬೇಕಾಗಿರೋ ಥರ ಮೋಲ್ಡ್ ಮಾಡ್ಕೊಳ್ಬೋದು. ಸೊ ಅದರಿಂದನೇ ಅಷ್ಟು ಒಂದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಮೇನ್ಲಿ ಇದೆಲ್ಲ ಯಾವುದಕ್ಕೆ ಯೂಸ್ ಮಾಡ್ತಂದರೆ ಏವಿಯೇಷನ್ ಇಂಡಸ್ಟ್ರಿಗೆಲ್ಲ ಜಾಸ್ತಿ ಬಳಸ್ತಾರೆ ಇದನ್ನು. ಮತ್ತು ಇದಕ್ಕೆ PU ಪೇಂಟಿಂದ ಫಿನಿಷ್ ಮಾಡಿರೋದು. ಏನು ವ್ಯತ್ಯಾಸ ಅಂತಂದರೆ ನಾರ್ಮಲ್ ಪೇಂಟ್ ಬೇಗ ಒಣಗುತ್ತೆ, ವೆದರ್ಗಳಿಗೆ ಅಷ್ಟಾಗಿ ಹೊಂದ್ಕೊಳ್ಳಲ್ಲ, ಜೊತೆಗೆ ಹಳೇದಾಗ್ತಾ ಆಗ್ತಾ ಕಲರ್ ಚೇಂಜ್ ಆಗುತ್ತೆ ಯೆಲ್ಲೋಯಿಶ್ ಆಗಿ. ಬಟ್ PU ಪೇಂಟ್ ಇದೆಯಲ್ಲ ಇದು ಆ ರೀತಿ ಆಗಲ್ಲ, ಲೇಟಾಗಿ ಒಣಗಿದ್ರೂ ವೆದರ್ಗೆ ಅಡ್ಜಸ್ಟ್ ಆಗುತ್ತೆ. ಈ ಪೇಂಟಿಂದ ಮೆಟೀರಿಯಲ್ಸ್ಗಳು ಪ್ರೊಟೆಕ್ಟ್ ಆಗುತ್ತೆ, ಹಾಳಾಗಲ್ಲ ಬೇಗ, ಜೊತೆಗೆ ಎಲ್ಲ ವೆದರ್ಗೂ ಸೂಟಬಲ್ ಆಗುತ್ತೆ. ಹಳೇದಾಗ್ತಾ ಇದು ಪೇಂಟ್ ಡಲ್ ಆಗಲ್ಲ, ಮೇನ್ ಅದೊಂದು ಹೈಲೈಟು. ಲಾಸ್ಟ್ ಒಂದೇ ಒಂದು ಕನ್ಕ್ಲೂಷನ್ ಏನು ಕೊಡಬೇಕು ಅಂತ ಅಂದ್ಕೊಳ್ತೀನಿ ಅಂದರೆ, ಕೊಯಂಬತ್ತೂರಿನಲ್ಲಿರೋ ಈಶಾ ಫೌಂಡೇಶನ್ ಆದಿಯೋಗಿಗೂ ಮತ್ತು ಚಿಕ್ಕಬಳ್ಳಾಪುರದಲ್ಲಿರೋ ಈಶಾ ಫೌಂಡೇಶನ್ ಆದಿಯೋಗಿ ವ್ಯತ್ಯಾಸ ಏನಂದರೆ ಅದು ಬಂದು ಗ್ರೌಂಡ್ ಲೆವೆಲ್ ಇರುತ್ತೆ. ಸೊ ಅದರಿಂದ ಅದರ ವಿಸ್ತೀರ್ಣ ಏನಿದೆ ಜಾಗ ತುಂಬ ದೊಡ್ಡದಾಗಿ ಕಾಣುತ್ತೆ. ಇದು ಬಂದು ಬೆಟ್ಟ ಗುಡ್ಡಗಳ ನಡುವೆ ಮಾಡಿರೋದು. ಸೊ ಇಲ್ಲಿ ಹೋಗಿರೋ ವಿಸಿಟ್ ಕೊಟ್ಟಿರೋ ಗೊತ್ತಿರುತ್ತೆ, ಅಪ್ವರ್ಡ್ಸ್ ಹೋಗುತ್ತೆ. ಅದರಿಂದ ಆ ಬೆಟ್ಟ ಗುಡ್ಡದಲ್ಲಿ ನಿಮ್ಗೆ ಅಷ್ಟು ದೊಡ್ಡದಾಗಿ ವಿಸ್ತೀರ್ಣ ಜಾಗ ಸಿಗಲ್ಲ. ಅದು ಬಿಟ್ಟರೆ ಪ್ರತಿಮೆಯಲ್ಲಿ ಏನೂ ಡಿಫ್ರೆನ್ಸ್ ಕಾಣಲ್ಲ. ಒಂದೇ ಒಂದು ಸಣ್ಣದಾಗಿ ಕಾಣೋದೇನೆಂದರೆ ಕೊರಳಲ್ಲಿರೋ ಹಾರ, ಅದು ಸ್ವಲ್ಪ ಚೇಂಜಸ್ ಇದೆ ಅಂತ ನನಗನ್ಸಿದ್ದು. So officially, this is for yes. ಕರೆಕ್ಟಾಗಿ ಚುಚ್ಚಿಬಿಡಿ, ಆಮೇಲೆ ಸೊ ನೆಕ್ಸ್ಟ್ ಇಸ್ ಆರ್ ಕ್ರೂ ಮೆಂಬರ್ ದೀಪಕ್ ನಾರಾಯಣ್. ಬಾಸ್ ವಾಟ್ ಅ ಬಾಸ್, ಸ್ವಲ್ಪ ದೊಡ್ಡ ಕೊಡಿ. And this is the official crew badge which he has earned for being so dedicated and loyal to the club.
ಸೈಲೆಂಟ್ ಸೈಡ್ ಇದ್ಬಿಡೋಣ. ಇದಿಷ್ಟು ಈ ವಿಡಿಯೋನ ಮಾಹಿತಿ. ಮುಂದೆ ಮತ್ತೊಂದು ರೈಡಲ್ಲಿ ಸಿಗೋಣ.